ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಅತ್ತೆ ಈ ಮನೇಲಿ ನನ್ಗೆ ಒಂದು ಕ್ಷಣನೂ ಇರಕ್ ಆಗ್ತಾ ಇಲ್ಲ. ಇನ್ 1 hour ಅಷ್ಟೇ ಹೊರಟ್ಬಿಡ್ತೀನಿ. ಹೊಲಟೆ ಅಂತ ಎಲ್ಲಿಗಮ್ಮ ಹೋಗ್ತೀಯಾ? ಬರೀ ಊರು ಸುತ್ತದೆ ಆಗೋಯ್ತಲ್ಲ ನಿನ್ ಕೆಲಸ. ಈಗ ತಾನೇ ಬಂದಿದ್ದೀಯಾ, ಸ್ವಲ್ಪ ಸುಧಾರಿಸ್ಕೋ. ಅತ್ತೆ ನನ್ ಕೈಲಿ ಮಾತ್ರ ಇರಕ್ಕಾಗಲ್ಲ. ಇನ್ 1 hour ಅಷ್ಟೇ ಹೊರಟ್ಬಿಡ್ತೀನಿ. ನೀನ್ ಇರೋದೇ ನನ್ನ ಮಗನಿಗೆ ಹಿಂಸೆ ಕೊಡೋದಕ್ಕೆ ತಾನೇ. ಚಂಪ ಏನಾದ್ರೂ ಮಾಡಿರ್ತಾಳೆ, ಚೆನ್ನಾಗಿ ಗದಗ್ಬಿಟ್ಟು ಹೋಗುವಂತೆ ಇರು. ಅತ್ತೆ ಸ್ಟ್ಯಾಂಡ್ ಅಪ್. ಯಾಕಮ್ಮ? ಸ್ಟ್ಯಾಂಡ್ ಅಪ್. ಬ್ಲೆಸ್ ಮೀ. ಮುಟ್ಟಬೇಡ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕತ್ತೆ ಇದಕ್ಕಿದ್ದಾಗ ರೈಸ್ ಆಗ್ಬಿಟ್ರೆ? ಮತ್ತೇನೇನಮ್ಮ, ಅದ್ ಯಾವತ್ತು ತಾನೇ ನೆಟ್ಟಿಗೆ ನಮಸ್ಕಾರ ಮಾಡಿದ್ದೀಯಾ? ಒಂದು ಬೆರಳಲ್ಲಿ ನಮಸ್ಕಾರ ಮಾಡೋದಕ್ಕೆ ನನ್ನ ಪಾದಗಳನ್ನ ಕೊಡ್ಬೇಕಾ? ಕೊಡಲ್ಲ, ಹೋಗ್. ಸರಿ ಸಿಡ. ಈ ಓಲ್ಡಿಗೆ ನನ್ ಕಷ್ಟ ಅರ್ಥನೇ ಆಗಲ್ಲ. ಪದ್ದು ಬಿಟ್ಲಾ ಕಮ್ಮಿ ಯಾರು ಏನ್ ಜಾತಿ ಅವ್ರ ಕರೆದಿದ್ದು ಮಸಾಲೆ ಸುತ್ತಿನ ಕೊಡ್ತೀರಾ? ನಾನು ಈ ಬ್ಯಾಂಗ್ಳೂರ್ ಸಿಟಿ ಬಿಸಿಲಲ್ಲಿ ಬೆಂದ್ ಹೋಗ್ತಾ ಇದೀನಿ ಅಂತದ್ರಲ್ಲೇ ನಿಮ್ಮಿಬ್ರಿಗೂ ಮಸಾಲೆ ದೋಸೆ ತಿನ್ನಕ್ಕೆ ಮನೆ ಕೊಡ್ಬೇಕೇನ? ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇನ್ನು 1 ವೀಕ್ ಬ್ಯಾಂಗ್ಳೂರ್ ಸಿಟಿಲಿ ಹೈ ಟೆಂಪರೇಚರ್ ಇರ್ತಂತೆ. ಅದಕ್ಕೆ ನಾನು 1 ವಾರದ ಮಟ್ಟಿಗೆ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀನಿ. ಅಯ್ಯೋ ದಂಡ ಪಿಂಡಿಗಳ, ನಿಮಗೆಲ್ಲ ಗೊತ್ತು ದೊಡ್ಡವಾಗ, ನೀವ್ಯಾಕೋ ಬಡ್ಕೋತಾ ಇದ್ದೀರಾ? ಅಲ್ಲ ಅಂತವ್ರೆ, ಜಾಗಕ್ಕೆ 1 ವಾರದ ಮಟ್ಟಿಗೆ ಬೇರೆ ದೇಶಕ್ಕೆ ಹೋದ್ರೆ ನಮ್ಮನ್ನ ನೀವ್ ನೋಡ್ಕೊತೀರಾ? ನಮಗೆ ಬೇಕಾದಾಗ ಮಸಾಲೆ ದೋಸೆ ತಿನ್ನಕ್ ದುಡ್ಡು ನೀವ್ ಕೊಡ್ತೀರಾಗತ್ತೆ. 1 ನಿಮಿಷ ಇರಿಪ್ಪ. ಜಾಗಕ್ಕೆ ನೀವ್ಯಾಕೆ 1 ವಾರ ಹೊರದೇಶಕ್ಕೆ ಹೋಗ್ಬೇಕು? ಪಲ್ಲು ಮೊನ್ನೆ ಬ್ಯೂಟಿ ಪಾರ್ಲರ್ ಹೋಗಿದ್ದೆ ಕಡೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿಮ್ಮಂತ ಬ್ಯೂಟಿಫುಲ್ ಗರ್ಲ್ಸ್ ಯಾವ್ದೇ ಕಾರಣಕ್ಕೂ ಬ್ಯಾಂಗ್ಳೂರ್ ಸಿಟಿ ಬಿಸಿಲಿಗೆ ನಿಮ್ ಮುಖ ತಗೊಂಡ್ ಹೋಗ್ಬಿಡಿ. ಒಂದ್ ವೇಳೆ ತಗೊಂಡ್ ಹೋಗಿದ್ದೆ ಆದ್ರೆ ಬೆಂದ್ ಹೋಗ್ತೀರಾ ಅಂತ ಹೇಳಿದ್ರು. ಅದಕ್ಕೆ 1 ವಾರದ ಮಟ್ಟಿಗೆ ನಾನು ಕೋಲ್ಡ್ ಕಂಟ್ರಿಗೆ ಹೋಗ್ತೀನಿ. ಹಬಿ ಹಾಯ್. ಗುಬ್ಬಿ ನೀವಾ? ಓಕೆ ಬಾಯ್. ಬಾಯ್. ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಕಣ್ರಿ. ಹಬಿ ನಾನ್ ನಿಮ್ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕಿತ್ತು. ನೋಡಿ, ಹೋದ ತಿಂಗಳ ಲೆಕ್ಕದಲ್ಲಿ 3 ರೂಪಾಯಿ ಮಿಸ್ ಹೊಡಿತಾ ಇದೆ. ಅದು ಎಲ್ಲಿ ಹೋಯ್ತು ಅಂತ ಸಿಗ್ತಾನೆ ಇಲ್ಲ. ಕೂತಿದ್ದೀನಿ ಇವ್ರಿಗೆ ಟಾಕ್ ಅಂತ ಟಾಕ್. ಸುಮ್ನೆ ರೂಮ್ ಕಡೆ ವಾಕ್. ಹಬಿ ಜುಜ್ಬಿ 3 ರೂಪಾಯಿಗೆ ಲೆಕ್ಕ ಸಿಕ್ತಿಲ್ಲ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? 97 ರೂಪಾಯಿಗೆ ಆ 3 ರೂಪಾಯಿ ಸೇರ್ಸಿದ್ರೆ 100 ರೂಪಾಯಿ ಬಂದ ಅಂತ ಆಗೋದು. ಹಂಗಾಗಿ ನಾನು ಹುಡುಕ್ತಾ ಇದ್ದೀನಿ. ಹಬಿ ನಾನು ಕೋಲ್ಡ್ ಕಂಟ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಗಿವ್ ಮಿ ಮನಿ. ನೀವ್ ಎಲ್ಲಿ ಬೇಕಾದ್ರೂ ಹೋಗಿ, ನಮ್ಮ ಹತ್ರ ದುಡ್ಡಿಲ್ಲ ಅಷ್ಟೇ. ಈಗೇನೋ ಮನಿ ಕೊಡ್ತಿರೋ ಇಲ್ವೋ? ಇಷ್ಟಕ್ಕೂ ಅಲ್ಲಿವರೆಗೂ ಯಾಕೆ ನೀವು ಹೋಗ್ತಾ ಇದ್ದೀರಾ? ಹಬಿ ಬ್ಯಾಂಗ್ಳೂರ್ ಇಸ್ ಟೂ ಹಾಟ್. ಐ ಕಾಂಟ್ ಲೀವ್ ಲೈಫ್ ಹಿಯರ್. ಅದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಹೋಗಿ ಕೋಲ್ಡ್ ಆಗಿ ಬರ್ತೀನಿ. ಕೋಲ್ಡ್ ಆಗೋದಕ್ಕೆ ಅಷ್ಟು ದೂರದವರೆಗೂ ಯಾಕೆ ಹೋಗ್ತೀರಾ? ಇಲ್ಲೇ ಕುಣಿಗಲ್ ಕೆರೆಗೆ ಹೋಗಿ ಒಂದ್ಸಲ ಈಜು ಹೊಡೆದ್ಬಿಟ್ಟು ಬನ್ರಿ, ತಣ್ಣಗಾಗ್ಬಿಡ್ತೀರಾ. ಡೋಂಟ್ ಟಾಕ್ ರಮೇಶ್. ನಿಮ್ಮ ಹತ್ರ ಮನಿ ಹೇಗ್ ಕಿತ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಯ್. ನಾಳೆ ಬೆಳಗ್ಗೆ ಒಳಗಡೆ 1-2 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿ ಬರೀ ಕೈ ಬದಲಾಯಿಸ್ಬಿಟ್ರೆ ಸಾಕು, 4 ಲಕ್ಷ ಸಿಕ್ಬಿಡುತ್ತೆ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಯಾರನ್ನ ಕೇಳಿ, ಹೇಗೆ ಅಡ್ಜಸ್ಟ್ ಮಾಡಿ? ATM ಸ್ವಾಮಿನ ಕೇಳಿ ನೋಡೋಣ ಅಂದ್ರೆ ಬಾಯ್ ಬಿಟ್ರೆ ಸಾಕು, ಬರೀ ಸುಳ್ಳು. ಅಣ್ಣ ನಂಗೆ ATM ಮಿಷಿನ್ ಅಲ್ಲಿ ಅಲಾಟ್ ನೋಡ್ದೋಣ, ಅದ್ರಲ್ಲಿ ದುಡ್ಡೇ ಇರಲಿಲ್ಲ. ಅಣ್ಣ ನಾನು ಗಾಡಿ ಲೋನೇ ಕಟ್ಬೇಕಣ್ಣ. ಏನಾದ್ರು ಒಂದು ಹೇಳ್ತಾ ಇರ್ತಾನೆ, ಅವ್ನು ಕೇಳಿ ಪ್ರಯೋಜನ ಇಲ್ಲ. ಯಾರನ್ನ ಕೇಳಿ? ನಮ್ಮ ಜಡಿಯ ಮಂಜು ಅವನಲ್ಲ. ಮನೆ ಹತ್ರ ಇರೋ ಚಿಕ್ಕ ಅಂಗಡಿನ ಹೊಡೆದಾಕ್ಬಿಟ್ಟು ದೊಡ್ಡ ಅಂಗಡಿ ಕಟ್ಟಬೇಕು, ಒಂದಿಷ್ಟು ದುಡ್ಡು ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿದ್ದ. ಸದ್ಯಕ್ಕೆ ಅವನ ಹತ್ರ ತಗೊಂಡಿರೋದು, ಆಮೇಲೆ ಅಡ್ಜಸ್ಟ್ ಮಾಡಿ ಕೊಟ್ರೆ ಆಯ್ತು. ಮಂಜಣ್ಣ, ನಾನ್ ಕೇಳೋಣ. ಪಾಂಡ್ರಂಗ ಗಂಟೆಗೆ ಎಡಗೈತಿದ್ರು ವೀರ ಕೇಸರಿ, ಬಲಗೈತಿದ್ರು ಬೀರಮ್ಮ. ಅದು ಅಕ್ಕವರು ಮಲ್ಕೊಂಡವ್ರಣ್ಣ. ಹೌದಾ? ಬಂದ್ಬಿಡಿ, ನಿಧಾನಕ್ಕೆ ಬರಲಿ. ಅಣ್ಣ ಅದು ನನಗೆ ನಾಳೆ ಬೆಳಗ್ಗೆ ಒಳಗೆ 2 ಲಕ್ಷ ರೂಪಾಯಿ ಬೇಕಾಗಿತ್ತಣ್ಣ. ನಿನ್ನ ಹತ್ರ ನನ್ನ ಅಕೌಂಟ್ ನಂಬರ್ ಬೇಕಲ್ಲ, ಅದಕ್ಕೆ ಹಾಕ್ಬಿಡೋಣ. ನಾನು ಈ ಕಡೆಯಿಂದ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಅದು ನಾನೇನು ಹಂಗೆ ತಗೊಳ್ಳಲ್ಲಪ್ಪ. ವಾಪಸ್ ಕೊಡುವಾಗ 2 ಲಕ್ಷಕ್ಕೆ ಇನ್ನೂ 200 ರೂಪಾಯಿ ಸೇರಿಸ್ಬಿಟ್ಟು ಪಟ್ಟ ತಗೊಂಡ್ಬಿಡ್ತೀನಿ. ಕೊಡ್ತೀನ? ಹೌದಣ್ಣ, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಕಣ ಅಣ್ಣ. ನೀನದು ಬೆಳಗ್ಗೆ ಬ್ಯಾಂಕಿಗೆ ಹಾಕಿಟ್ಬಿಳೆ, ನಾನು ಹಾಕಿದ್ದೀನಿ ಅಂತ ಒಂದು ಮೆಸೇಜ್ ಮಾಡ್ಬಿಡೋಣ. ನಾನು ಈ ಕಡೆಯಿಂದ ಹೋಗಿ ಹಂಗಂಗೆ ಬಳ್ಕೊಂಬಂದ್ಬಿಡ್ತೀನಿ. ಸರಿ ಕಣ, ಥ್ಯಾಂಕ್ಸ್ ಅಣ್ಣ. ಮಂಜಣ್ಣ, ನಾನು ನಿನಗೆ ಇಲ್ಲಿ 2 ಕೈ ಎತ್ತು ನಮಸ್ಕಾರ ಮಾಡ್ಬಿಟ್ಟಪ್ಪ, ಗೊತ್ತಾಯ್ತಲ್ವಾ? ನಿನ್ ಫೋನಲ್ಲಿ ಕಾಣಿಸಲ್ಲ. ಸರಿ ಬಿಡು, ಹೆಂಗೋ ದುಡ್ಡು ವಾಪಸ್ ಕೊಡುವಾಗ ಎದುರು ಸಿಗ್ತಿಯಲ್ಲ, ಎಲ್ಲ ಕೈ ಎತ್ತಿ ನಮಸ್ಕಾರ ಮಾಡ್ಬಿಡ್ತೀನಿ. ಸರಿ ಕಣ. ತುಂಬಾ ಥ್ಯಾಂಕ್ಸ್. ಅಪ್ಪಯ್ಯಪ್ಪ, ನಾಳೆ ಬೆಳಗ್ಗೆ ನಾನು ಏನಾದರೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಚೆಕ್ ಬರೆಯೋಣ ಅಂತ ಹೋದ್ರೆ ಮನೆ ಕಾಗಿಗಳು ಆ ಕಡೆಯಿಂದ ಈ ಕಡೆಯಿಂದ ಬಂದು ಎಲ್ಲರೂ ಚೆಕ್ ಕೊಟ್ಬಿಡ್ತಾರೆ. ಈಗಲೇ ಬರ್ದಿಟ್ಟು
ಅವಾಗ ಯಾರು ಕಾಟನೇ ಇಲ್ಲ. ಬೆಳಗ್ಗೆ ಏನು ಕೆಲಸನೇ ಉಳಿಯ. ಬೆಳಗ್ಗೆ ಎದ್ದೊಳದು ಸ್ನಾನ ಮಾಡೋದು, ಗಂಟೆಗಿಲೇಶ್ವರನಿಗೆ ಒಂದು ನಮಸ್ಕಾರ ಹಾಕೋದು, ಬ್ಯಾಂಕಿಗೆ ಹೋಗೋದು, 2 ಡ್ರಾ ಮಾಡ್ಕೊಳ್ಳೋದು, ಅಲ್ಲಿ ಕೈ ಬದಲು ಮಾಡೋದು, 4 ತಗೊಂಡು ಬರ್ತಾ ಇರೋದು. ಈಗ 2 ಲಕ್ಷ ರೂಪಾಯಿ ನನ್ನ ಪಕ್ಕದಲ್ಲೇ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಈ ಮನೆಯಲ್ಲಿ ಒಂದು ಫೋನ್ ಪಡ್ಕೊಂಡ್ರು ನಾನೇ ತೆಗಿಬೇಕು. ಸರಿ, ಯಾರನ್ನ ಬಂದು ಡೋರ್ ತಚ್ಚಿದ್ರು ನಾನೇ ತೆಗಿಬೇಕು. ಹಲೋ, ಈ ಕಡೆಯಿಂದ ಪಾಂಡ್ರಂಗ ಗಂಡಗಲಿ, ಆ ಕಡೆಯಿಂದ ಯಾರು? ಏನು ಬ್ಯಾಂಕ್ನವ್ರ? ಅಲ್ಲವಾ, ಹೆರಿಗೆ ಆಸ್ಪತ್ರೆನ? ರೇ ರಾಂಗ್ ನಂಬರ್ ಇಕ್ರಿ ಫೋನು. ಯಾರು ಹುಡುಗಾರು ಫೋನ್ ಅಟೆಂಡ್ ಮಾಡಿ ನಾನು ಅಲ್ಲಿಂದ ತಿಳ್ಕೊಂಬಂದೆ. ಬ್ಯಾಂಕಿಗೆ ಒಂದು ಫೋನ್ ಮಾಡ್ಬೋದು. ಸರ್ ನಮಸ್ಕಾರ, ನಾನು ನಿಜವಾಗ್ಲು ಪಾಂಡ್ರಂಗ ಗಂಡಗಲಿ ಬ್ಯಾಂಕ್ ತಾನೇ ಇದು? ಹೌದಾ ಗುರುಗಳೇ, ಅದು ನನ್ನ ಅಕೌಂಟ್ಗೆ 2 ಲಕ್ಷ ಬಿದ್ದಿರ್ಬೇಕಲ್ವಾ? ಬಿತ್ತಾ? ನಿಮ್ ಬೆಳಗ್ಗೆನೆ ಬಿದ್ಬಿಡ್ತಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯೋ ಶಿವನೇ, ಡ್ರಾ ಆಗೋಯ್ತಾ? ಬರ್ಕೊಂಡು ಇಟ್ಕೊಂಡ್ರೆ ಚೆಕ್ ನನ್ನ ಹತ್ರನೇ ಐತೆ, ಹೆಂಗ್ ಡ್ರಾ ಆಗ್ಬಿಡ್ತು? ಇಲ್ಲ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕಾವ ಈಗ. ಅದೇ ಅಯ್ಯೋ ಶಿವನೇ, ಚೆಕ್ಕೆ ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲಪ್ಪ. ಗೊತ್ತಾಗೋಯ್ತು ಈ ಕೆಲಸ ಯಾರು ಮಾಡಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಯ್ತು. ಮಾತ್ರ ಸಂಗಮ್ನವ್ರೆ, ಬನ್ರಿ ಇಲ್ಲೇ, ಬನ್ನಿ ಬನ್ನಿ. ಮಗನೇ, ಅಮ್ಮನ ಕಲಿಯೋ ಧಾಟಿಗೆ ಬದಲಾಗಿದೆಯಲ್ಲ, ಏನ್ ವಿಷಯ? ನೀವು ವಿಷಯ ಪಶ್ಯಂತ ವಿಷಯಾಂತರ ಮಾಡೋದಕ್ಕೂ ಹೋಗಬೇಡಿ. ತಗೊಂಡಿದ್ರೆ ಮರ್ಯಾದೆಯಿಂದ ಕೊಟ್ಟು ಬಿಡಿ. ಏನಾದ್ರೂ ತಗೊಂಡಿದ್ಲೆ ತಾನೇ ಮರ್ಯಾದೆಯ ಕೊಡೋದಿಕ್ಕೆ. ಈ ತರ ಹೇಳಿದ್ರೆ ಕೇಳಲ್ಲಲ್ವಾ ನೀವು? ಹೇಳ್ಬೇಕು, ವಿಷಯಕ್ಕೆ ಬರ್ತೀನಿ. ನಾನು ಈ ಫೈಲಲ್ಲಿ, ಈ ಕೆಂಪು ಫೈಲ್ ಒಳಗಡೆ 2 ಲಕ್ಷ ರೂಪಾಯಿ ಸೆಲ್ಫ್ ಚೆಕ್ ನ ಬರ್ದಿಟ್ಟಿದ್ದೆ. ನೀವು ಅದನ್ನ ತಗೊಂಡಿದ್ದೀರಾ? ಬೆಳಗ್ಗೆ ಹೋಗಿ ದುಡ್ಡನ್ನ ಡ್ರಾ ಮಾಡ್ಕೊಂಡಿದ್ರಾ? ಅಷ್ಟೊಂದು ದುಡ್ಡನ್ನ ತಗೊಂಡು ಏನು ಮಾಡ್ತೀರಾ? ನಿಮಗೆ ನಿಮ್ಮ ಯಜಮಾನಪ್ಪನ ಫೋಟೋಕ್ಕೆ ಒಂದು ಪುಟ್ಟ ಬಲ್ಪ್ ಸಾಕತಾನೆ, 8 ರೂಪಾಯಿ ಇಕ್ಕೊಳ್ಳಿ, ಮಿಕ್ಕಿ ದುಡ್ಡು ಇಲ್ಲಿಟ್ಟು. ಹೆತ್ತ ತಾಯಿನ ಕಳ್ಳಿ ಮಾಡೋದಕ್ಕೆ ಹೊರಟಿದೆಯಲ್ಲ, ನೀನೆಂಥ ಮಗನು? ಬೇಕಾದ್ಲೆ ಕೇಳು, ಗಂಟಲ್ಲಿರೋ ನನ್ನ ಚಿನ್ನದ ಡಾಬನ್ನ ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಡಾಬನ್ನೇ ಮುಖದ ಮೇಲೆ ಬಿಸಾಕ್ತೀನಿ ಅಂತವ್ರೆ ಅಂತ ಮೇಲೆ ನಮ್ಮಮ್ಮ ಕಾಳಜಿ ಅಲ್ಲ. ರಾಗಮ್ಮ, ಈ ಕೆಲಸ ಯಾರು ಮಾಡಿದ್ದು ಅಂತ ನಂಗೆ ಗೊತ್ತಾಗೋಯ್ತು. ನೀನಿನ್ನು ಹೋಗಮ್ಮ. ಆಯ್ತಪ್ಪ. ಲೇ ದಂಡ ಪಿಂಡಗಳ, ಬಂದ್ರಲ್ಲ ಇಲ್ಲಿ. ಬಾವ, ನೀವು ಹೊಡಿತಲೇ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಅಪ್ಪಿ ತಪ್ಪಿ ನೀವೇನಾದ್ರು ಕೈ ಮಾಡಿದ್ರು? ನೀವಿಬ್ರು ಸೇರ್ಕೊಂಡು ನನ್ನ ಮೇಲೆ ಕೈ ಮಾಡ್ಕೊತೀವಿ ಅಲ್ವಾ? ಇಲ್ಲ, ನಾವ್ ಇಲ್ಲಿರೋದೇ ಇಲ್ಲ. ನಿಂತ್ಕೊಳ್ರಿ. ಪತಪ್ಪ, ನಿನ್ನ ನೆತ್ತಿ ಮೇಲೆ ಒಂದು ಶುದ್ಧ ಸೀಳ್ಬಿಟ್ರೆ ಈ ದುಡ್ಡು ತುಂಬ ಗೋಲ್ಕ ಬರುತ್ತೆ ಗೊತ್ತೇನ? ಆ ತರ ಕಾಣಿಸ್ತೀಯ. 2 ಕೈನ ಸ್ವಲ್ಪ ಮೇಲ್ಕೊಂಡು ನಿಂತ್ಕೊಳ. ನೋಡು, ನಮಸ್ಕಾರ ಮಾಡ್ಕೊ, ಲಾಭಿಂಗ್ ಗೊತ್ತಾಕಣ. ಪತಪ್ಪ, ನಿನ್ನ ಈ ಕತ್ತರಿಸಿ ಕೆಳಗಡೆ ಇಟ್ಬಿಟ್ಟು ಬರೀ ಇಷ್ಟು ಮಾತ್ರ ನೋಡಿದ್ರೆ ಈಗ ತಾನೇ ತುಂಬ್ಕೊಂಡ್ ಬಂದಿರೋ ಸಿಲಿಂಡರ್ ಕಣ ಕಾಣ್ತೀಯಲ್ಲ. ಬೇಡ ಕಣಪ್ಪ, ಒಂದೊಂದು ಆಂಗಲ್ ಇಂದ ಒಂದೊಂದ್ ತರ ಕಾಣಿಸ್ತೀಯಲ್ಲ. ನೀನ್ ಇನ್ನೆಂತ ಬಹುರೂಪಿ ಇರ್ಬೇಕು. ನನಗೆ ಗೊತ್ತ ನೀವಿಬ್ಬರೇ ಸೇರ್ಕೊಂಡು ಈ ಕೆಲಸ ಮಾಡೋದು. ನಿನ್ನೆ ರಾತ್ರಿ ನಾನು ಇಲ್ಲಿ ಮಲಗಿದ್ದಾಗ ನೋಡ್ರ ಸೆಲ್ಫ್ ಚೆಕ್ 2 ಲಕ್ಷ ರೂಪಾಯಿ ಚೆಕ್ ಬರೆದು ಈ ಫೈಲಲ್ಲಿ ಇಟ್ಟಿದ್ದೆ. ಅದು ಬೆಳಗ್ಗೆ ಕಾಣಿಸ್ತಾ ಇಲ್ಲ. ನನಗೆ ಗೊತ್ತು, ಬೆಳಗ್ಗೆ ಎದ್ದಿದ್ರೆ ಚೆಕ್ ತಗೊಂಡಿದ್ರ, ಬ್ಯಾಂಕ್ ಡ್ರಾ ಮಾಡ್ಕೊಂಡಿದ್ರೆ, ಒಂದೊಂದು ಮಸಾಲ ದೋಸೆ ತಿಂದಿದ್ರ. ದೋಸೆದ 200 ಇಟ್ಕೊಂಡು ಮಿಕ್ಕಿದ ದುಡ್ಡನ್ನ ದಯವಿಟ್ಟು ಇಲ್ಲಿ ಇಟ್ಬಿಡಿ. ಇಲ್ಲ ಅಂದ್ರೆ ನಾನು ನಿಮ್ಮಿಬ್ಬರಿಗೂ ನನ್ನ ಇನ್ನೊಂದು ಮುಖವನ್ನು ತೋರಿಸಬೇಕಾಗುತ್ತೆ. ನೀನ್ ಇನ್ನೊಂದು ಮುಖ ತೋರ್ಸೋದ್ ಬೇಡ, ಸ್ವಲ್ಪ ಬುದ್ಧಿ ಉಪಯೋಗಿಸು. ನಾವು 200 ರೂಪಾಯಿ ಮೇಲೆ ನೋಡಿದ ತಕ್ಷಣ ನಮ್ ಕೈಗಳೆಲ್ಲ ಗಡ 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 ಅಂತ ನಡದ್ಬಿಡುತ್ತೆ. ಅಂತದ್ರಲ್ಲಿ ಬ್ಯಾಂಕ್ಗೆ ಹೋಗಿ 2 ಲಕ್ಷ ಚೇಚೆ ಒಂದು ಗಲ್ಲೇಶ್ವರನ್ ಮೇಲೆ ಆಣೆಗೂ ನಾವು ಅದನ್ನ ಮುಟ್ಟಿಲ್ಲ. ಸಾರಿ ಕಣ್ಣ, ಅದು ಭಾವಾವೇಶಕ್ಕೆ ಒಳಗಾಗ್ಬಿಟ್ಟಿದ್ನಲ್ಲ, ಇಷ್ಟೆಲ್ಲ ಮಾಡ್ಬೇಕಾಗ್ತ. ಅದು ಲೈ, ನೀವು ತಗೊಂಡಿರ್ಬೋದು, ಆದ್ರೆ ಯಾರು ತಗೊಂಡಿದ್ದಾರೆ ಅನ್ನೋ ವಿಚಾರ ನಿಮ್ಮಿಬ್ಬರಿಗೂ ಗೊತ್ತಿರುತ್ತೆ. ದಯವಿಟ್ಟು ಹೇಳ್ಬೇಕು. ಜಾಜತ್ಗೆ ಆ ದುಡ್ಡನ್ನ ಆಗ್ಲೇ ಡ್ರಾ ಮಾಡಿ ಸ್ವಿಟ್ಜರ್ಲ್ಯಾಂಡ್ಗೆ ಫ್ಲೈಟ್ ಹತ್ತಾಯ್ತು. ಅಯ್ಯೋ ಶಿವನೇ, ಅದು ಯಾವ್ದೋ ದೇಶಕ್ಕೆ ಹೋಗಿ ನಾನು ಕೂಲಾಗಿ ಬರ್ತೀನಿ ಅಂದವರು ಮತ್ತೆ ಗರಂ ಆಗಿ ಬರ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಅನ್ಯಾಯವಾಗಿ ನನ್ನ 2 ಲಕ್ಷ ರೂಪಾಯಿನ ನೀರಲ್ಲಿ ಹೋಮ ಮಾಡ್ಬಿಟ್ರಲ್ಲ. 1 lakh ಪರ್ಸನಲ್ ಎಕ್ಸ್ಪೆನ್ಸಸ್. 1 lakh ಅಲ್ಲಿ ಈ ಬಿಸಿಲಲ್ಲಿ ಯಾರು ಕಪ್ಪಾಗಬಾರ್ದು ಅಂತ ಕಾಸ್ಮೆಟಿಕ್ಸ್ ನ ಗನಿ ಬ್ಯಾಗ್ ತುಂಬಾ ತುಂಬ್ಕೊಂಡ್ ಬಂದಿದ್ದೀನಿ. ಅದು ಕಾರ್ ಡಿಕ್ಕಿಲಿದೆ. ಪದ್ದು ಬಿಟ್ಲಿಂಗ್ ಹೇಳು, ಅದನ್ನ ಒಳಗಡೆ ತರಕ್ಕೆ ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಏನಪ್ಪ ಬರ್ತೀರಾ ಇಲ್ಲಿ? ಏನಮ್ಮಲ್ಲ, ಜಾತಿಯಕ್ಕೆ ಕೂಲ್ ಕಂಟ್ರಿಯಿಂದ ಬಂದಾಯ್ತು. ಕಾರ್ ಡಿಕ್ಕಿಲಿ ಒಂದ್ ಗೋಣಿ ಚೀಲ ತುಂಬಾ ಕಾಸ್ಮೆಟಿಕ್ಸ್ ತಂದಿದಾರಂತೆ. ಹೋಗಿ ತಗೊಂಡ್ಬನ್ನಿ ಬಾ, ಬೇಗ ಬಳಸ್ಕೊಂಡ್ಬಿಡೋಣ.
ಪರ್ಮಿಷನ್ ಕೊಡೋವರೆಗೂ ಈ ಮೂಟೆನ ಓಪನ್ ಮಾಡೋ ಹಾಗಿಲ್ಲ. ಅಯ್ಯೋ ಅವರೇ ಹೇಳಿದಾರಲ್ಲ. ಅವರು ನಮಗೆ ಮಸಾಲ ದೋಸೆಗೆ ದುಡ್ಡು ಕೊಡೋವರೆಗೂ ನಾವು ಚೀಲ ಬಿಚ್ಚಲ್ಲ. ಜಾಜಕ್ಕೆ ಮೂಟೆ ಬಂದಾಯ್ತು ಬನ್ನಿ. ಜಾಜಕ್ಕೆ ಜಾಜಕ್ಕೆ Yes. ನಾವೆಷ್ಟು ಪ್ರಾಮಾಣಿಕರು ಅಂತ ನಿಮ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ. ನೀವು ಬರೋರ್ಗು ನಾವು ಊಟನ ಬಿಚ್ಚಿಲ್ಲ ಗೊತ್ತಾ? ವೆರಿ ಗುಡ್. ಈಗ ನನ್ ಬಂದಾಯ್ತು ತಾನೆ, ಇದನ್ನ ಓಪನ್ ಮಾಡಿ ಯಾರಿಗೆ ಏನೇನ್ ಬೇಕೋ ಕೊಡ್ರ. ಐ ನೋ ಯು ಗೈಸ್. ಟೇಕ್ ದಿಸ್ 200. ಟೇಕ್ ದಿಸ್ 200. ಥ್ಯಾಂಕ್ ಯು ವೆರಿ ಮಚ್. 1 2 ಅದೆಲ್ಲ ಹೋಗಿ ಇವನ್ನ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ಸಮಾಚಾರ? ಅಯ್ಯೋ ನೋಡಿದ್ರೆ ಗೊತ್ತಾಗಲ್ವತ್ತೆ, ಇಷ್ಟು ವರ್ಷ ಇವ್ರ ಮಗನ ಅಂಗನವಾಡಿಲಿ ಬಿಟ್ಟಿದ್ರ ಅನ್ಸುತ್ತೆ, ಇವಾಗ ಹೋಗಿ ಕರ್ಕೊಂಡ್ ಬಂದಿದ್ದಾರೆ. ಇಷ್ಟು ದೊಡ್ಡ ಕತ್ತೆ ನನ್ ಮಗ ಆಗಕ್ಕೆ ಹೇಗೆ ಸಾಧ್ಯ? ಇದ್ರೆ ತುಂಬಾ ಕಾಸ್ಮೆಟಿಕ್ ಸಿಕ್ತು, ಅದ್ರ ಬದಲಾಗಿ ಇವ್ನ್ ಯಾವಾಗ ಬಂದ್ ಸೇರ್ಕೊಂಡ ಗೊತ್ತಾಗ್ತಿಲ್ವಲ್ಲ. ಇದನ್ನ ಎಲ್ಲಿಂದ ತಂದ್ರ? ಅಯ್ಯೋ ನೀವು ಬಂದು ಕಾಡಿಕ್ಕಿಂದಲೇ ತಂದಿದ್ದು. ಬಾಯ್ ತುಂಬಾ ಅಮ್ಮ ಅಮ್ಮ ಅಂತ ಕರಿತಾ ಇದ್ದಾನಲ್ಲ, ಅಷ್ಟು ಗೊತ್ತಾಗಲ್ವಾ ಇವನು ನಿನ್ನ ಮಗ ಅಂತ?